ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ಯಾವುದೇ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಅವರ ದೇವರ ಸನ್ನಿಧಿಗೆ ಹೋಗ್ಲಿಕ್ಕೆ ಅಥವಾ ಯಾತ್ರೆ ಮಾಡ್ಲಿಕ್ಕೆ ಅದು ಒಂದು ದೈವ ಸಂಕಲ್ಪ ಇದ್ರೆ ಮಾತ್ರ ಅಲ್ವಾ. ಸ್ನೇಹಿತರೆ, ಯಾಕೆ ಈ ಮಾತನ್ನೆಲ್ಲ ಹೇಳ್ತಾ ಇದ್ರೆ ಅಂತ ಕೇಳ್ತಾ ಇದ್ದೀರಾ? ಎಸ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಒಂದು ಐತಿಹಾಸಿಕ ದೇವಸ್ಥಾನದ ಬಗ್ಗೆ ಹಾಗೂ ಆ ದೇವಸ್ಥಾನದಲ್ಲಿ ಒಂದು ಕಾರ್ಯಕ್ರಮ ನಡೆದ ಬಗ್ಗೆನೂ ಕೂಡ ಹೇಳ್ತಾ ಇದ್ದೇನೆ. ಯಾರ ಕಾರ್ಯಕ್ರಮ, ಏನು ಎತ್ತ ಎಲ್ಲವನ್ನ ಕಂಪ್ಲೀಟ್ ಆಗಿ ಹೇಳ್ತೇನೆ ಸ್ನೇಹಿತರೆ. ಬಹಳ ವಿಶೇಷವಾದ ಒಂದು ಕಾರ್ಯಕ್ರಮ. ಯಾಕಂದ್ರೆ ಎಲ್ಲೂ ಮಿಸ್ ಮಾಡದೆ ನೀವು ಕಂಪ್ಲೀಟ್ ಆದ ವಿಡಿಯೋವನ್ನ ನೋಡಿ, ಹಾಗೆ ವಿಡಿಯೋವನ್ನ ಲೈಕ್ ಮಾಡ್ತೀರಾ, ಹಾಗೆ ಈ ಚಾನೆಲ್ಗೆ ಒಂದು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬನ್ನಿ ಫ್ರೆಂಡ್ಸ್, ಕೆಲವು ವಿಷಯಗಳನ್ನ ನಿಮ್ಮೊಂದಿಗೆ ಹಂಚ್ಕೊಳ್ತಾ ವಿಡಿಯೋವನ್ನ ಸ್ಟಾರ್ಟ್ ಮಾಡೋಣ. ಎಲ್ಲಿ ಬಂದಿದ್ದೀರಿ? ನಾವು ಮಜೂರು ವಿಷ್ಣುಮೂರ್ತಿ ದೇವಸ್ಥಾನಕ್ಕೆ ಬಂದಿದ್ದೇವೆ. ಕಾಪುವಿನಲ್ಲಿದೆ, ಅಲ್ಲಿಂದ 5 ನಿಮಿಷ ದಾರಿ. ಮಜೂರು ವಿಷ್ಣುಮೂರ್ತಿ ದೇವಸ್ಥಾನ. ಏನಂತ ಇಲ್ಲಿ? ಎಸ್, ಇಲ್ಲಿ ವಿಷ್ಣುಮೂರ್ತಿ ದೇವಸ್ಥಾನದಲ್ಲಿ ಲಕ್ಷ ತುಳಸಿ ಅರ್ಚನೆ, ಇದು ಲೋಕ ಕಲ್ಯಾಣಾರ್ಥವಾಗಿ ಮಾಡ್ತಿರುವಂತದ್ದು. ಶ್ರೀ ವಿಷ್ಣು ಸಹಸ್ರನಾಮ ಪಠಣ, ನವಗ್ರಹ ಶಾಂತಿ ಹೋಮ, ಮಹಾಪೂಜೆ, ಬ್ರಾಹ್ಮಣ ಸುವಾಸಿನಿ ಆರಾಧನೆ ಇದೆಲ್ಲವೂ ನಡೀತಾ ಇದೆ. ಯಾರ ಮುಖಾಂತರ ನಡೀತಾ ಇದೆ, ಹೇಗೆ ಹೋದ್ವಿ ಎಲ್ಲವನ್ನ ಹೇಳ್ತೇನೆ ಫ್ರೆಂಡ್ಸ್, ಬನ್ನಿ. ವ್ಯವಸ್ಥೆ ಮಾಡಿದ್ದಾರೆ. ನಾವು ಮಂಗಳೂರಿನಿಂದ ಒಂದು ಬಸ್ ಜನ ಬಂದಿದ್ದೇವೆ. ಓಕೆ, ಬನ್ನಿ ದೇವಸ್ಥಾನ ಒಳಗೆ ಹೋಗುವ. ಫ್ರೆಂಡ್ಸ್, ಒಂದು ಕಾಶಿ ಯಾತ್ರೆಯಿಂದ ಚಾರ್ಧಾಮ್ ಯಾತ್ರೆ ಮಾಡ್ಲಿಕ್ಕೂ ದೇವರ ಅನುಗ್ರಹ ಇದ್ರೆ ಮಾತ್ರ. ನಾನು ಹೋಗಿದ್ದೀನಿ ಅಂತ ಹೇಳ್ತಾ ಇಲ್ಲ ಸ್ನೇಹಿತರೆ. ಎಷ್ಟೋ ಜನರಿಗೆ ಹಣ ಇರುತ್ತೆ, ಆರೋಗ್ಯ ಇರಲ್ಲ. ಹಣ ಆರೋಗ್ಯ ಎರಡೂ ಇರುತ್ತೆ, ಸಮಯ ಇರಲ್ಲ. ಹಣ ಆರೋಗ್ಯ ಸಮಯ ಅವಕಾಶನೂ ಇರುತ್ತೆ, ಆದ್ರೆ ದೈವ ದೇವರ ಪ್ರೇರಣೆನೇ ಇರೋಲ್ಲ ಸ್ನೇಹಿತರೆ. ಇದು ಒಂದು ಯಾತ್ರೆಗೆ ಮಾತ್ರ ಸಂಬಂಧಪಟ್ಟದಲ್ಲ. ಒಬ್ಬರ ಮನೆಯಲ್ಲಿ ನಡೆಯುವಂತ ಒಂದು ಪೂಜೆ ಇರಬಹುದು, ಕಾರ್ಯಕ್ರಮ ಇರಬಹುದು, ಅಥವಾ ದೇವಸ್ಥಾನದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ನಡೆಯುವಂತ ಒಂದು ಲಕ್ಷ ತುಳಸಿ ಅರ್ಚನೆ ಅಂತ ಕಾರ್ಯಕ್ರಮ ಇರಬಹುದು. ಯಾಕೆ ಇಷ್ಟೆಲ್ಲ ಮಾತು ಅಂದಿರ ಸ್ನೇಹಿತರೆ? ನಿಜ, ಇತ್ತೀಚೆಗೆ ಅಂಥ ಒಂದು ಅವಕಾಶ, ದೇವರ ಪ್ರೇರಣೆ ಎರಡೂ ಸಿಕ್ಕಿದ್ದು ನನಗೆ ಸ್ನೇಹಿತರೆ. ಇದು ಐತಿಹಾಸಿಕವಾದ ಒಂದು ದೇವಸ್ಥಾನ. ಉಡುಪಿ ಕಾಪುವಿನ ಹತ್ತಿರ ಮಜೂರು ವಿಷ್ಣುಮೂರ್ತಿ ದೇವರ ಸನ್ನಿಧಾನಕ್ಕೆ ಹೋಗಲು ಈ ಒಂದು ಸಂದರ್ಭ ಸ್ನೇಹಿತರೆ. ನಾವು ಇಲ್ಲಿ ಬಂದಿದ್ದೇವೆ ಈಗ ಈ ವಿಷ್ಣುಮೂರ್ತಿ ದೇವಸ್ಥಾನದಲ್ಲಿ. ನಮಗೆ ಆದರ ಆತಿಥ್ಯವನ್ನು ಮಾಡ್ತಾ ಇರೋರು ಮಜೂರು ಭೂಹರಾಹ ಪುರಾಣಿಕರು. ಅರ್ಥ ಆಗ್ಲಿಲ್ಲ ಅಲ್ವಾ? ಗೊತ್ತಾಗ್ಲೇ ಇಲ್ಲ. ಎಸ್ ಸ್ನೇಹಿತರೆ, ಮಂಗಳೂರಿನ ಶಾರದಾ ವಿದ್ಯಾಸಂಸ್ಥೆಗಳ ಸ್ಥಾಪಕರಲ್ಲಿ ಒಬ್ಬರಾದ, ಈಗಿನ ಅಧ್ಯಕ್ಷರು ಆದ ಪ್ರೊಫೆಸರ್ MB ಪುರಾಣಿಕರ 80ರ ಹರೆಯಕ್ಕೆ ಕಾಲಿಟ್ಟ ಸಂದರ್ಭದಲ್ಲಿ, ಹಾಗೆ ಈ ಒಂದು ಲಕ್ಷ ತುಳಸಿ ಅರ್ಚನೆ ಕಾರ್ಯಕ್ರಮ, ಹಲವಾರು ಕಾರ್ಯಕ್ರಮಗಳ ನಡುವೆ ನಾವಿದ್ದೇವೆ ಸ್ನೇಹಿತರೆ. ಈಗ ದೇವಸ್ಥಾನದ ಒಳಗೆ ಎಂಟ್ರಿ ಆಗೋಣ. ಹಾಗೆ ಸ್ನೇಹಿತರೆ, ಇದು ಒಂದು ದೇವಸ್ಥಾನದ ಬಗ್ಗೆ ಕೂಡ ನಾನು ಕೆಲವು ಮಾಹಿತಿಗಳನ್ನ ಹೇಳ್ತೇನೆ ನೋಡಿ. ಇದೆಲ್ಲ ಶೀಟ್ ಹಾಕಿರೋದು ಇತ್ತೀಚಿನ ಒಂದು ವರ್ಷದಲ್ಲಿ, ಕೆಲವು ವರ್ಷಗಳ ಹಿಂದೆ ಇರಬಹುದು. ಬಟ್ ಈ ಒಂದು ದೇವಸ್ಥಾನ ಸ್ಥಾಪನೆ ಆದದ್ದು ಸುಮಾರು 7 ಶತಮಾನದಿಂದ 13ನೇ ಶತಮಾನದ ಒಳಗಡೆ ಆಗಿರುವಂತ ಒಂದು ದೇವಸ್ಥಾನ. ಯಾಕೆಂದ್ರೆ ಸ್ನೇಹಿತರೆ, ಕೆಲವು ಕಾಲಗರ್ಭದಲ್ಲಿ, ಕೆಲವರ ಆಡಳಿತದಲ್ಲಿ ಕೆಲವು ದೇವಸ್ಥಾನಗಳು ಪೂರ್ಣ ಶಿಥಿಲಾವಸ್ಥೆಗೆ ಹೋಗುತ್ತವೆ. ಮತ್ತೆ ಕೆಲವರ ಆಡಳಿತದಲ್ಲಿ ಅದು ಪುನರುಜ್ಜೀವನಗೊಳ್ಳುತ್ತದೆ ಅಥವಾ ಜೀರ್ಣೋದ್ಧಾರ ಆಗುತ್ತದೆ. ಈ ಒಂದು ದೇವಸ್ಥಾನದ ಐತಿಹಾಸಿಕ ಅಥವಾ ಇತಿಹಾಸದ ಪುಟವನ್ನು ತೆರೆದಾಗ ಇದು ಮಧ್ವಾಚಾರ್ಯ ಕಾಲದಲ್ಲಿ ಕೂಡ ಆದಂತ ದೇವಸ್ಥಾನ ಅಂತ ಅನಿಸಿಕೊಳ್ಳುತ್ತೆ. ಹಾಗೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಈ ದೇವಸ್ಥಾನ ಪುನರುಜ್ಜೀವನಗೊಂಡಿತು. ಮತ್ತು ಕೆಳದಿ ಸಂಸ್ಥಾನದ ಏನಿದ್ರು ರಾಜರು ಆಡಳಿತ ನಡೆಸ್ತಾ ಇದ್ರು, ಆಗ ಕೂಡ ಇಲ್ಲಿ ದೇವಸ್ಥಾನಗಳಿಗೆ ನಡೆದುಕೊಳ್ತಾ ಇದ್ರು ಅನ್ನೋ ಒಂದು ಇತಿಹಾಸ ನಮಗೆ ಗೊತ್ತಾಗುತ್ತೆ. ಹಾಗೆ ಇಲ್ಲಿನ ಕಲ್ಲುಗಳ ನೋಡಿ, ತುಂಬಾ ಹಳೆಯದಾದ ಕಲ್ಲುಗಳು. ಇತ್ತೀಚೆಗೆ ಇದು ಕೆಲವೊಂದು ಮಾಡಿರ್ಬೋದು, ಆದ್ರೆ ದೇವಸ್ಥಾನದ ಒಳಗೆ ಏನು ದೇವರ ಮೂರ್ತಿ ಸ್ಥಾಪನೆ ಆಗಿದೆಯಲ್ಲ, ಅದು ಮೂಲ ಕಲ್ಲಿನ ಮೂರ್ತಿಯೇ, ಅದರಲ್ಲಿ ಯಾವುದೇ ಆಧುನಿಕತೆ ಇಲ್ಲ ಸ್ನೇಹಿತರೆ. ಇನ್ನಷ್ಟು ರೋಚಕ ವಿಷಯಗಳು ಇಲ್ಲಿ ಇದೆ. ಅದನ್ನ ಒಬ್ರು ಪ್ರಮುಖವಾದ ವ್ಯಕ್ತಿಗಳು ಒಬ್ರು ತಿಳಿಸಿಕೊಡ್ತಾ ಇದ್ದಾರೆ. ಸೊ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಸಹಸ್ರನಾಮ ಪಠಣವನ್ನ ನಾವು 1 ಲಕ್ಷ ಮಾಡ್ತಾ ಇದ್ದೇವೆ, ಲಕ್ಷ ತುಳಸಿ ಅರ್ಚನೆಯಲ್ಲಿ. ಬನ್ನಿ.
ಸ್ನೇಹಿತರೆ, ಈಗ ನಾವೊಂದು 50,000 ತುಳಸಿ ಅರ್ಚನೆಯನ್ನ ಹಾಗೂ 50,000 ನಾಮಾವಳಿಯನ್ನ ಹೇಳಿದ ನಂತರ ಒಂದು 10 ನಿಮಿಷ ಗ್ಯಾಪ್ ಅಲ್ಲಿ ನಾನು ದೇವಸ್ಥಾನದ ಸುತ್ತಲೂ ಒಂದು ವಿಡಿಯೋ ಮಾಡೋಣ ಅಂತ ಎದ್ದು ಹೊರಟೆ. ಒಂದಿಷ್ಟು ಮಾತುಗಳು ನಿಮ್ಮೊಂದಿಗೆ. ಸ್ನೇಹಿತರೆ, ಒಂದು ಸ್ಥಳಕ್ಕೆ ಬರ್ಲಿಕ್ಕೆ ದೈವ ಪ್ರೇರಣೆ ಮುಖ್ಯ ಅಂತ ಹೇಳಿದೆ. ಯಾಕೆ ಗೊತ್ತಾ, ಕೆಲವು ಸಂದರ್ಭದಲ್ಲಿ ನಮ್ಮ ಬಂಧುಗಳ ಕಾರ್ಯಕ್ರಮಕ್ಕೆ ನಮಗೆ ಹೋಗುವ ಒಂದು ಅವಕಾಶ ಅಥವಾ ಹೋಗ್ಲಿಕ್ಕೆ ಆಗೋದಿಲ್ಲ, ಆದ್ರೆ ಹತ್ತಿರದವರ ಪರಿಚಯ ಕಾರ್ಯಕ್ರಮಕ್ಕೆ ಹೋಗ್ತೇವೆ. ಇಲ್ಲೂ ಆದದ್ದು ಅಷ್ಟೇ. ನನಗೆ ಇಲ್ಲಿ ಬರುವಂತ ಯಾವುದೇ ಒಂದು ಆಲೋಚನೆ ಕೂಡ ಇರಲಿಲ್ಲ. ವಿಪ್ರ ಸಮಾಗಮದ ಮಾಜಿ ಅಧ್ಯಕ್ಷ ಆದ ರಾಮಕೃಷ್ಣನ್ನ ಹೇಳಿದಾಗ ಏನೋ ಆಲೋಚನೆ ಇರಲಿಲ್ಲ. ಪೂರ್ಣಿಮಾ ಶಾಸ್ತ್ರಿ ಕೂಡ ಫೋನ್ ಮಾಡಿ ವಿಚಾರಿಸಿದ್ರು, ನೀವು ಬರೋದಿಲ್ವಾ ಅಂತ ಕೇಳಿದ್ರು. ಆಗ ಕೂಡ ನೋಡುವ ಅಂತ ಹೇಳಿದೆ. ಪೂರ್ಣಿಮಾ ಪೇಜಾವರ್ ಅವರು ಕೂಡ ನೀವು ಬನ್ನಿ ಅಂತ ಕರೆದಾಗ ಒಮ್ಮೆ ಅನಿಸಿತು, ಯಾಕೆ ಹೋಗಬಾರ್ದು ಅಂತ. ವೈಯಕ್ತಿಕ ಆಹ್ವಾನ ಇಲ್ಲ ಅಂತ ಅಹಂಕಾರ ಪಡೆದೆ ಇಂಥ ಒಂದು ಸಂದರ್ಭದಲ್ಲಿ ಯಾಕೆ ಹೋಗ್ಬಾರ್ದು ಅಂತ ಅನಿಸಿ ಗೆಳತಿ ಸುಮಂಗಲ ಅಕ್ಕನ ಹತ್ರ ಕೇಳಿದೆ, ಹೋಗೋಣವಾ ಅಂತ ಹೇಳಿ. ಎಸ್, ಅವರು ಒಪ್ಪಿದ್ರು. ಆದ್ರೆ ಬರದಿದ್ರೆ ಮಾತ್ರ ನಾವು ತುಂಬಾ ಮಿಸ್ ಮಾಡ್ಕೊಳ್ತಿದ್ವಿ ಅಂತ ಅನಿಸಿದ್ದು ಮಾತ್ರ ನಿಜ. ಸ್ನೇಹಿತರೆ, ಈಗ 1,00,000 ತುಳಸಿ ಅರ್ಚನೆ ಆಗಿದೆ, ಹಾಗೆ 1,00,000 ಸಹಸ್ರ ನಾಮಾವಳಿ ಕೂಡ ಆಗಿದೆ. ಅದಾದ ಮೇಲೆ ಒಂದು ಮಂಗಳಾರತಿ ಆಗುತ್ತೆ. ಶ್ರೀಮನ್ನಾರಾಯಣನಿಗೆ ತುಳಸಿ ಅರ್ಚನೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಎಲ್ಲಿವರೆಗೆ ಹಾಕಿದ್ದಾರೆ, 1,00,000 ತುಳಸಿ ಅರ್ಚನೆ ಅಂದ್ರೆ ತುಂಬಾ ಸಮಯದ ನಂತರ ನಾನು ಇದನ್ನ ನೋಡ್ತಾ ಇದ್ದೀನಿ. ನೀವು ಕೂಡ ಕಣ್ಣು ತುಂಬಿಸಿಕೊಳ್ಳಿ, ನಾರಾಯಣನಿಗೆ ಅಲ್ಲಿಂದಲೇ ನಮಸ್ಕಾರ ಮಾಡಿ ಅಂತ. ಸ್ನೇಹಿತರೆ, ಆಗ್ಲೇ ಹೇಳಿದೆ, ಇಲ್ಲಿ ಇನ್ನಷ್ಟು ರೋಚಕ ವಿಷಯಗಳನ್ನ, ಇತಿಹಾಸದಲ್ಲಿ ನಡೆದ ಘಟನೆಗಳನ್ನ ನಮಗೆ ತಿಳಿಸಿಕೊಡ್ತಾ ಇರೋರು ಬಹಳ ಮುಖ್ಯವಾದ ವಿಷಯಗಳನ್ನ ಹೇಳ್ತಾ ಇದ್ರೆ. ಇಲ್ಲಿಯೇ ಹುಟ್ಟಿ, ಇಲ್ಲಿಯೇ ಬೆಳೆದು, ಇಲ್ಲಿಯೇ ಶಿಕ್ಷಣವನ್ನ ಪೂರೈಸಿ ಈಗ ಮಂಗಳೂರಿನಲ್ಲಿ ಪ್ರತಿಷ್ಠಿತ ಶಾರದಾ ವಿದ್ಯಾ ಸಂಸ್ಥೆಯನ್ನ ನಡೆಸ್ತಾ ಇರೋರು ಪ್ರೊಫೆಸರ್ MB ಪುರಾಣಿಕರ್ ಅವರು ಮಾತಿಗೆ ಸಿಕ್ಕಿದಾಗ, ಸರಿ, ಇಲ್ಲಿಯ ದೇವಸ್ಥಾನದ ಬಗ್ಗೆ ಹಾಗೂ ಯಾರ ಕಾಲದಲ್ಲಿ ಇದೆಲ್ಲ ಆಯ್ತು ಅಂತ ನಾವು ಅವರಿಗೆ ಕೇಳಿದಾಗ ಅವರು ಹೇಳಿದಿಷ್ಟು. ಮಜೂರು ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ಹಿನ್ನೆಲೆಯ ಬಗ್ಗೆ 2 ಮಾತು. ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಒಂದು ಕುಗ್ರಾಮ ಮಜೂರು. ಮಜೂರಿನ ಮೂಲ ಹೆಸರು ಮೂಜೂರು. 3 ಗ್ರಾಮಗಳಿಗೆ ಸಂಬಂಧಪಟ್ಟಂತಹ ಒಂದು ಊರು. ಅಲ್ಲಿ ವಿಷ್ಣುಮೂರ್ತಿ ಪ್ರಧಾನ ದೇವತೆ. ಆ ದೇವತೆಗೆ ಮಜೂರು ವಿಷ್ಣುಮೂರ್ತಿ ದೇವಸ್ಥಾನ ಎನ್ನತಕ್ಕಂತಹ ಒಂದು ಸುಂದರವಾದಂತಹ ದೇವಸ್ಥಾನ ಮಧ್ವಾಚಾರ್ಯರ ಕಾಲದಿಂದಲೂ ಸುಮಾರು 800 ವರ್ಷಕ್ಕಿಂತಲೂ ಮೊದಲು ನಿರ್ಮಾಣಗೊಂಡಿತ್ತು. ಬೇರೆ ಬೇರೆ ಆಳರಸರ ಕಾಲದಲ್ಲಿ ಅದು ಅಭಿವೃದ್ಧಿಯನ್ನು ಹೊಂದಿ ಇತ್ತೀಚೆಗೆ ಒಂದು 200 ವರ್ಷದ ಹಿಂದೆ ಜೈನ ಅರಸರ ಆಳ್ವಿಕೆ ಒಳಪಟ್ಟಂತಹ ಒಂದು ಕ್ಷೇತ್ರ ಮಜೂರು ವಿಷ್ಣುಮೂರ್ತಿ ದೇವಸ್ಥಾನ. ಇಲ್ಲಿ ವಿಷ್ಣುಮೂರ್ತಿ ದೇವಸ್ಥಾನ ಪ್ರಧಾನ ದೇವರಾದರೆ ಪಕ್ಕದಲ್ಲಿ ಶಾಸ್ತಾರ, ಅದೇ ರೀತಿ ರಕ್ತೇಶ್ವರಿ, ಪರಿವಾರ ದೈವಗಳು, ನಾಗ ಎಲ್ಲ ಇದ್ದು ಒಂದು ದೊಡ್ಡ ಆಲಡೆ ಎನ್ನುವ ರೀತಿಯಲ್ಲಿ ಬೆರೀತಾ ಇತ್ತು. ಪ್ರತಿ ಸಂಕ್ರಮಣ ದಿವಸ ರಕ್ತೇಶ್ವರಿಗೆ ಅಲ್ಲಿ ದರ್ಶನ ಸೇವೆ ನಡೀತಾ ಇತ್ತು. ಅಲ್ಲಿ ಅವರ ದರ್ಶನ ಪಾತ್ರಿಗಳಿಂದ ಪ್ರವಚನ ನಡೀತಾ ಇತ್ತು. ಆದರೆ ಒಂದು ಬದಲಾವಣೆ ಒಂದು 200-250 ವರ್ಷಗಳ ಹಿಂದೆ ಆಯಿತು. ಕಾಪಿನ ಬಲ್ಲಾಳ ಹಾಗೂ ಪಿಲಾರು ಕ್ಷೇತ್ರದ ಬಲ್ಲಾಳ, ಇವರು ಇಬ್ಬರ ಆಡಳಿತದಲ್ಲಿ ಮಜೂರು ದೇವಸ್ಥಾನ ನಡೀತಾ ಇತ್ತು. ಆ ಭಾಗದ ಎಲ್ಲ ಜನಗಳಿಗೂ ಕೂಡ ಉತ್ಸವಾದಿಗಳಿಗೆ, ಪೂಜೆ ವೃತಗಳಿಗೆ ಇದು ಪ್ರಧಾನ ಕ್ಷೇತ್ರವಾಗಿತ್ತು. ಅವರವರಲ್ಲಿ ಒಂದು ವೈಮನಸ್ಸು ಉಂಟಾಗಿ ಒಂದು ಉತ್ಸವದ ದಿನ ಕಾಪಿನ ಬಲ್ಲಾಳ ಬರುವ ಮೊದಲೇ ಪಿಲಾರ್ ಕ್ಷೇತ್ರದ ಬಲ್ಲಾಳ ಉತ್ಸವವನ್ನು ಮುಗಿಸಿಬಿಟ್ಟ. ಕಾಪಿನ ಬಲ್ಲಾಳರಿಗೆ ಬಹಳ ದುಃಖ ಆಯಿತು. ನನಗೆ ಈ ವರ್ಷ ದೇವರ ಸೇವೆಯನ್ನು ಅಥವಾ ಉತ್ಸವ ನೋಡುವ ಭಾಗ್ಯ ಇಲ್ಲ ಎನ್ನುವ ರೀತಿಯಲ್ಲಿ ನೊಂದುಕೊಂಡು ಬಹಳ ಬೇಸರದಿಂದ, ದುಃಖದಿಂದ ನಿದ್ದೆ ಮಾಡ್ತಾನೆ. ನಿದ್ದೆಯಲ್ಲಿ ವಿಷ್ಣುಮೂರ್ತಿ ದೇವರು ಪ್ರತ್ಯಕ್ಷ ಆಗಿ, ನೀನು ಬೇಸರ ಮಾಡಬೇಡ, ಕಾಪು ಬಳಿಯಲ್ಲಿ ಇರ್ತಕ್ಕಂಥ ಒಂದು ಕ್ಷೇತ್ರ ಜಾಗ ತೋರಿಸ್ತೇನೆ, ಅಲ್ಲಿ ಒಂದು ನೀರು ನಿಲ್ಲುವಂತಹ ಜಾಗ, ಅಲ್ಲಿ ನೀನು ಮಣ್ಣನ್ನು ಅಗದ್ರೆ ನಾನು
ಪ್ರಕಟ ಆಗ್ತೇನೆ. ಒಂದು ಸುಂದರವಾದಂಥ ಲಕ್ಷ್ಮೀ ಜನಾರ್ದನನ ಮೂರ್ತಿ ದೊರಕ್ತದೆ, ಅದನ್ನು ಅದೇ ಜಾಗದಲ್ಲಿ ಪ್ರತಿಷ್ಠಾಪನೆ ಮಾಡು ಅಂತ ಹೇಳಿ ಒಂದು ದೇವರ ಒಂದು ಆದೇಶ, ಸ್ವಪ್ನದಲ್ಲಿ ಆದೇಶವಾದ ಹಾಗೆ ಕಾಪಿನ ಬಳ್ಳಾಳ ಅಗಿತಾನೆ. ಅವನಿಗೆ ಲಕ್ಷ್ಮೀ ಜನಾರ್ದನ ಮೂರ್ತಿ ಸಿಗ್ತದೆ, ಅದನ್ನು ಕಾಪಿನಲ್ಲಿ ಪ್ರತಿಷ್ಠಾಪನೆ ಮಾಡ್ತಾನೆ. ಮುಕ್ಕಾಲು ಪಾಲು ಜನ, ಕಾಪು ಸೀಮೆಯ ಜನ ಎಲ್ಲ ಕಾಪು ಲಕ್ಷ್ಮೀ ಜನಾರ್ದನ ದೇವಸ್ಥಾನದ ಒಂದು ಭಜಕರಾಗಿ ವರ್ಗ ಆಗ್ತಾರೆ. ಮಜೂರಿಗೆ ಕೆಲವು ವರ್ಗದ ಜನ ಮಾತ್ರ ಸೇರಿಕೊಳ್ತಾರೆ. ಕಾಲದ ಒತ್ತಡಕ್ಕೆ ಸಿಕ್ಕಿ ಮಜೂರು ದೇವಸ್ಥಾನ ಜೀರ್ಣಾವಸ್ಥೆಗೆ ಬರ್ತದೆ. ಇತ್ತೀಚೆಗೆ ಅಂದರೆ ಒಂದು 12-13 ವರ್ಷದ ಹಿಂದೆ ಆ ದೇವಸ್ಥಾನಕ್ಕೆ ಒಂದು ಜೀರ್ಣೋದ್ಧಾರದ ಕೆಲಸ ಮಾಡಬೇಕು ಎನ್ನುವಂಥ ದೃಷ್ಟಿಯಿಂದ ಊರಿನ ಜನ ಭಕ್ತರೆಲ್ಲ ಸೇರಿ ಮೊದಲೇ ಆ ದೇವಸ್ಥಾನದ ಆರಾಧಕರಾಗಿದ್ದಂತಹ ಮಜೂರು ದೊಡ್ಡ ಮನೆಯವರು ಉಳಿದ ಊರಿನ ಬಂಟ ಬಿಲ್ಲವ ಎಲ್ಲ ಬ್ರಾಹ್ಮಣ ಸಮಾಜವನ್ನು ಒಟ್ಟು ಸೇರಿ ಜೀರ್ಣೋದ್ಧಾರ ಸಮಿತಿಯನ್ನು ಆರಂಭ ಮಾಡ್ತಾರೆ. ಸರಕಾರದಿಂದ ಅದಕ್ಕೆ ಹಣ ಸಿಗ್ತದೆ. MB ಪುರಾಣಿಕರು ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿ ಸುಮಾರು 4 ಕೋಟಿಗಿಂತಲೂ ಮಿಕ್ಕ ವ್ಯಯ ಮಾಡಿ ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. MB ಪುರಾಣಿಕರ ಕುಟುಂಬದಿಂದಲೇ ಸುಮಾರು 50 ಲಕ್ಷ ರೂಪಾಯಿ ದೇಣಿಗೆಯನ್ನು ಕೊಟ್ಟಿದ್ದೇವೆ. ಸುಮಾರು ಹೆಚ್ಚು ಕಡಿಮೆ 4 ಕೋಟಿಗೂ ಮಿಕ್ಕು ಖರ್ಚು ಮಾಡಿ ಸುಂದರವಾದಂತಹ ಒಂದು ದೇವಾಲಯವನ್ನು ಶಿಲಾಮಯವಾದಂಥ ದೇವಾಲಯ ನಿರ್ಮಾಣ ಆಗಿದೆ. ಈಗ ನಿತ್ಯ 2 ಹೊತ್ತು ಪೂಜೆ ಅಥವಾ ವಿಶೇಷ ದಿನಗಳಲ್ಲಿ ವಿಶೇಷ ಉತ್ಸವಾದಿಗಳು ನಡೀತಾ ಇದೆ. ನಾಗರ ಪಂಚಮಿ, ಪರ್ವ ದಿನಗಳಿಗೆ ಗಣೇಶ ಚತುರ್ಥಿ, ಇದೇ ಎಲ್ಲ ಸಂದರ್ಭದಲ್ಲಿ ಕೂಡ ವಿಶೇಷವಾದಂಥ ಪೂಜೆ ನಡೀತದೆ. ಈ ದೇವಸ್ಥಾನದ ಜೀರ್ಣೋದ್ಧಾರದ ಸಂದರ್ಭದಲ್ಲಿ ಉತ್ಕೃಷ್ಟವಾದಂಥ ಸಭಾಮಂಟಪ, ಅದೇ ರೀತಿಯಲ್ಲಿ ಒಳ್ಳೆಯ ಅಡುಗೆ ಮನೆ, ಸುಮಾರು 500 ಜನ ಕೂತ್ಕೊಳ್ಳತಕ್ಕಂಥ ಒಂದು ಹಾಸ ಇರತಕ್ಕಂತಹ ಒಂದು ಒಳ್ಳೆಯ ವ್ಯವಸ್ಥೆ, ಮಳೆ ಗಾಳಿಯಿಂದ ತೊಂದರೆ ಆಗದ ಹಾಗೆ ಉತ್ತಮವಾದಂಥ ಉತ್ಕೃಷ್ಟವಾದಂಥ ವ್ಯವಸ್ಥೆ ಮಾಡಿದ್ದಾರೆ. ಈ ವ್ಯವಸ್ಥಾಪನಾ ಸಮಿತಿ ಇದೆ. ಇವತ್ತು ಕೂಡ ಜೀರ್ಣೋದ್ಧಾರದ ಅಧ್ಯಕ್ಷರಾಗಿ MB ಪುರಾಣಿಕರು ಸೇವೆಯನ್ನು ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್, ತುಂಬಾ ಒಳ್ಳೆಯ ವಿಷಯಗಳನ್ನ ತಿಳಿಸಿಕೊಟ್ರಿ. ಥ್ಯಾಂಕ್ ಯು. ನಿಜ, ಇವತ್ತು ಈ ದೇವಸ್ಥಾನ ಎಷ್ಟು ಚಂದಾಗಿ ಕಾಣ್ತಾ ಇದೆ ಅಂದ್ರೆ ಇವತ್ತಿನ ಎಲ್ಲ ಕೈ ಜೋಡಿಸಂತ ಮಜೂರು ಗೊತ್ತು, ದೊಡ್ಡ ಮನೆ, ಆರೂರು ಕುಟುಂಬಸ್ಥರು ಹಾಗೂ ವಿಶೇಷವಾಗಿ ಕರ್ನಾಟಕ ಬ್ಯಾಂಕ್ ಹಾಗೂ ಪುರಾಣಿಕರ ಕುಟುಂಬಗಳಿಗೆ ಹಾಗೂ ಊರಿನ ಸಮಸ್ತ ನಾಗರಿಕರಿಗೆ ಭಗವಂತನ ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ, ಸ್ನೇಹಿತರೆ, ಇಂತಹ ಶ್ರದ್ಧಾ ಕೇಂದ್ರಗಳನ್ನ ಉಳಿಸಿ ಬೆಳೆಸೋದು ಹಿಂದೂಗಳಾದ ನಮ್ಮ ಕರ್ತವ್ಯ ಕೂಡ ಅಲ್ವಾ ಸ್ನೇಹಿತರೆ. ಇನ್ನು ಮುಖ್ಯವಾಗಿ 13ನೇ ಶತಮಾನದಲ್ಲಿ ದ್ವೈತ ಸಿದ್ಧಾಂತ ಸ್ಥಾಪಕರಾದ ಆಚಾರ್ಯ ಮಧ್ವರ ಕಾಲದಲ್ಲಿ ಮತ್ತಷ್ಟು ಉತ್ತಂಗ ಸ್ಥಿತಿಯನ್ನ ಕಂಡಿತು. ಅಂದ್ರೆ ಹಲವಾರು ವಿಷ್ಣುಮೂರ್ತಿ ದೇವಸ್ಥಾನಗಳು, ಉಡುಪಿಯ ಸುತ್ತಮುತ್ತ ಇರೋ ದೇವಸ್ಥಾನಗಳು ಜೀರ್ಣೋದ್ಧಾರವನ್ನ ಮಾಡಿಸಿದ್ರು. ಹಾಗಾಗಿ ಇಂದಿಗೂ ಸಹ ಮಾಧ್ವರಿಗೆ ಇದು ಕುಲದೇವರಾಗಿದೆ ಸ್ನೇಹಿತರೆ. ಹಲವಾರು ಮಾಧ್ವರಿಗೆ ವಿಷ್ಣುಮೂರ್ತಿ ದೇವಸ್ಥಾನ, ವಿಷ್ಣುಮೂರ್ತಿ ಅಂದ್ರೆ ನಾರಾಯಣ, ಕುಲದೇವರಾಗಿದೆ ಅಂತೆ. ಸೊ ಸ್ನೇಹಿತರೆ, ಈಗ ಒಂದು ಮಂಗಳ ಆರತಿ ನಡೆಯುತ್ತೆ. ಸೊ ಅದನ್ನು ನಾವು ಕಣ್ಣು ತುಂಬಿಸಿಕೊಳ್ಳುವ ಹಾಗೆ ನೀವು ಕೂಡ ಅಲ್ಲಿಂದನೇ ನಮಸ್ಕಾರ ಮಾಡಿ ಕಣ್ಣು ತುಂಬಿಸಿಕೊಳ್ಳಿ, ಆಯ್ತಾ? ಈಗ ಪ್ರೊಫೆಸರ್ MB ಪುರಾಣಿಕ್ ಅಂಡ್ ಸುನಂದಕ್ಕ ಅವರಿಗೆ 80ರ ಸಂಭ್ರಮ ಅಂತ ಹೇಳಿದ್ನಲ್ಲ, ಸೊ ಕಲಶ ಸ್ನಾನ ಮಾಡುತ್ತಾ ಇದ್ದಾರೆ ವಿಪ್ರ ಬಾಂಧವರು. ಅದನ್ನ ನೋಡುವ ಬನ್ನಿ.
ಬಂಧು ಬಾಂಧವರೊಡನೆ ನಡೆದ ಕಲಶ ಸ್ನಾನದ ನಂತರ ಇಲ್ಲಿ ನವಗ್ರಹ ಶಾಂತಿ ಕೂಡ ನಡೆದಿತ್ತು. ಇಷ್ಟೆಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲು ಕಾರಣ ಸರ್ಗೆ ಜನ್ಮ ನಕ್ಷತ್ರದ ಪ್ರಕಾರ 80 ತುಂಬಿದ ಸಂದರ್ಭದಲ್ಲಿ ಇವೆಲ್ಲ ಅಭೂತಪೂರ್ವ ಕಾರ್ಯಕ್ರಮಗಳು ನಮಗೆ ಕೂಡ ನೋಡ್ಲಿಕ್ಕೆ ಸಿಕ್ಕಿದ್ದು ನಿಜವಾಗೂ ಖುಷಿ ಕೊಡುವಂಥದ್ದು. ಇದು ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನದ ತಂತ್ರಿಗಳಿಂದ ಹಾರ ಸಮರ್ಪಣೆ ಹಾಗೂ ಶಾಲು ಹೊದಿಸುವಿಕೆ. ಇಂತಹ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಬ್ರಾಹ್ಮಣ ಸುವಾಸಿನಿ ಆರಾಧನೆ ಕೂಡ ಬಹಳ ಮುಖ್ಯ. ಅಂದರೆ ಮುತ್ತೈದೆ ಬಾಗಿನ, ಅವರ ಅರ್ಶಿನ ಕುಂಕುಮ ಸಮರ್ಪಣೆ ಇದೆಲ್ಲವೂ ಬಹಳ ಮುಖ್ಯವಾದ್ದೇ. ಇದೆಲ್ಲಕ್ಕೂ ಸಾಕ್ಷಿಯಾಗಿದ್ದು ನಮ್ಮ ಕಣ್ಣುಗಳು. ಇಷ್ಟೆಲ್ಲ ನಡೆಯುವಾಗ ಸರಿಸುಮಾರು ಮಧ್ಯಾಹ್ನ 12:30. ಈಗ ಸರಿಯಾಗಿ ನಾರಾಯಣನಿಗೆ ಮಹಾಮಂಗಳಾರತಿಯ ಸಮಯ. ಅದನ್ನು ಕೂಡ ನೋಡಿ ಎಷ್ಟು ಚಂದದಲ್ಲಿ ಅಲಂಕಾರ ಮಾಡಿದ್ದಾರೆ. ಹತ್ತಿರದಿಂದ ತೋರಿಸ್ತೀನಿ. ಹೂವಿನ ಅಲಂಕಾರ, ತುಳಸಿ ಅಲಂಕಾರ ಮೊದಲಿಗೆ, ಅದರ ನಂತರ ಮಲ್ಲಿಗೆ ಸಮರ್ಪಣೆ. ಎಷ್ಟು ಚಂದ ಕಾಣ್ತಾ ಇದೆ ಅಂದ್ರೆ ನಿಜವಾಗ್ಲಿ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿದೆ. ಈ ಒಂದು ಸಂದರ್ಭದಲ್ಲಿ ನಾನು ಸುಮಂಗಲಕ್ಕ 1-2 ಭಜನೆಗಳನ್ನ ಹೇಳಿದ್ವಿ, ಅದು ಒಂದು ಅವಕಾಶ. ಮಂಗಳಾರತಿ ಪ್ರಸಾದದ ನಂತರ ಎಂದಿನಂತೆ ಬ್ರಾಹ್ಮಣರ ಊಟ ಚಂದ ಅಲ್ವಾ? ಪುಷ್ಕಳ ಭೋಜನದ ನಂತರ ಕೊನೆಗೆ ಅನಿಸಿದ್ದು, ಸರ್ ಯು ಆರ್ ನಾಟ್ 80 ಸರ್, ಯು ಆರ್ 18. ಏಜ್ ಇಸ್ ನಂಬರ್ ಅನ್ನ ಹಾಗೆ ಆ ವಯಸ್ಸು ಬರದೇ ಇರಬಹುದು, ಆದ್ರೆ ಆ ಉತ್ಸಾಹ, ಹುಮ್ಮಸ್ಸು, ಆ ಶಕ್ತಿ, ಆ ಆರೋಗ್ಯ, ಆ ವಿಷ್ಣುಮೂರ್ತಿ ಅಂದ್ರೆ ಶ್ರೀಮನ್ನಾರಾಯಣ ನಿಮ್ಮಿಬ್ಬರಿಗೂ ದಯಪಾಲಿಸ್ಲಿ ಅಂತ ನಾ ಮಾತ್ರ ಅಲ್ಲ ಸರ್, ನಮ್ಮ ಇಡೀ ಮಂಗಳೂರು ವಿಪ್ರ ಸಮಾಗಮ ಕೂಡ ಅದನ್ನೇ ಹಾರೈಸ್ತಾ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸುನಂದಕ್ಕ. ಎಸ್ ಸ್ನೇಹಿತರೆ, ಇದಾಯ್ತು ನನ್ನ ಈ ವಿಡಿಯೋದ ವಿಶೇಷತೆ. ನಿಮಗೆ ಸಮಯ ಸಿಕ್ಕರೆ ಈ ಒಂದು ವಿಷ್ಣುಮೂರ್ತಿ ದೇವಸ್ಥಾನಕ್ಕೆ ಖಂಡಿತ ಭೇಟಿ ಕೊಡಿ, ಇಲ್ಲಿಯ ಇತಿಹಾಸವನ್ನ ತಿಳ್ಕೊಳ್ಳಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ. ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದ ವಿಷಯದೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿವರೆಗೂ ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ. ಎಂದಿನಂತೆ ಹ್ಯಾಪಿ ಆಗಿರಿ ಅಂಡ್ ಹೆಲ್ದಿ ಆಗಿರಿ.